ಸ್ನೇಹಿತರೆ ನಮಸ್ತೆ, ವೆಲ್ಕಮ್ ಟು ಕಾಯಿನ್ ಗುರು ಯೂಟ್ಯೂಬ್ ಚಾನಲ್. ನೀವಿನ್ನು ಫಸ್ಟ್ ಟೈಮ್ ನಮ್ಮ ಚಾನಲ್ಗೆ ಬರ್ತಾಯಿದ್ರೆ ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ಲೈಕನ್ನ ಕ್ಲಿಕ್ ಮಾಡಿ. ಈ ಒಂದು ವಿಡಿಯೋದಲ್ಲಿ ನಾನು ಒಂದು ಎರರ್ ಕಾಯಿನ್ ಬಗ್ಗೆ ತಿಳಿಸ್ಕೊಂಡು ಕೊಡ್ತಾ ಇದ್ದೇನೆ. ಏನಿದು ಎರರ್ ಕಾಯಿನ್ ಅಂದರೆ ದೋಷಪೂರಿತ ನಾಣ್ಯ, ಅಂದರೆ ಸಾಮಾನ್ಯ ನಾಣ್ಯಕ್ಕಿಂತ ಅದೇ ಒಂದು ಇಸ್ವಿಯಲ್ಲಿ ಬಂದಿರುವಂತಹ ದೋಷಪೂರಿತವಾದಂತಹ ನಾಣ್ಯ, ಅಂದರೆ ಲೈಕ್ ಡೈ ಕ್ರ್ಯಾಕ್ ಇರ್ಬೋದು, ಶಿಫ್ಟಿಂಗ್ ಇರ್ಬೋದು, ರೊಟೇಷನ್ ಇರ್ಬೋದು, ಇವನ್ನೆಲ್ಲ ದೋಷಪೂರಿತ ನಾಣ್ಯಗಳು ಅಥವಾ ಎರರ್ ಕಾಯಿನ್ಸ್ ಅಂತ ಕರೀತಾರೆ. ಏನಿದರ ವಿಶೇಷತೆ, ಯಾಕೆ ಈ ರೀತಿ ಆಗುತ್ತೆ ಅಂದರೆ ಯೂಶ್ವಲಿ ಡೈ ಕ್ರ್ಯಾಕ್ ಎರರ್ ಬರುವಂಥದ್ದು ನಾಣ್ಯಗಳನ್ನು ಪ್ರೆಸ್ ಮಾಡುವಂಥ ಟೈಮ್ನಲ್ಲಿ ಅಚ್ಚು ತುಂಬ ಬಿಸಿಯಾಗಿದ್ದಾಗ ಆ ಒಂದು ಟೆಂಪ್ರೇಚರ್, ಕಾಪರ್ ನಿಕಲ್ ನಾಣ್ಯಗಳಲ್ಲಿ ಏನಾಗುತ್ತೆ ಅಂದರೆ ಆ ಟೆಂಪ್ರೇಚರ್ ಮ್ಯಾಕ್ಸಿಮಮ್ ರೀಚ್ ಆದಾಗ ಈ ರೀತಿಯ ಕ್ರ್ಯಾಕ್ಗಳು ಬರುತ್ತೆ. ನೀವು ನೋಡ್ಬೋದು, ಅಬ್ಸರ್ವ್ ಮಾಡಿರ್ತೀರ, ಹೊಸ್ದಾಗಿ ಮನೆ ಕಟ್ಸಿರ್ತಾರೆ ಅಂತ ಇಟ್ಕೊಳ್ಳಿ, ಪ್ಲಾಸ್ಟಿಂಗ್ ಮಾಡಿರ್ತಾರೆ ಅಥವಾ ಸಿಮೆಂಟ್ ವರ್ಕ್ ಮಾಡಿರ್ತಾರೆ, ಪ್ರಾಪರಾಗಿ ಕ್ಯೂರಿಂಗ್ ಮಾಡಿರೋದಿಲ್ಲ, ಏನಾಗುತ್ತೆ, ಕ್ರ್ಯಾಕ್ಸ್ ಬರುತ್ತೆ. ಇದು ಅಷ್ಟೇ. ಅದರಿಂದ ಹೀಟ್ ರಿಲೀಸ್ ಆಗಬೇಕಾದ್ರೆ, ಆ ಮೆಟಲಿಂದ ಹೀಟ್ ರಿಲೀಸ್ ಆಗಬೇಕಾದ್ರೆ ಒಂದು ಇಷ್ಟು ಟೆಂಪ್ರೇಚರಲ್ಲಿ ಅದನ್ನು ಸ್ಟೋರ್ ಮಾಡಿ ಈ ರೀತಿಯೆಲ್ಲ ಪ್ರೊಸೀಜರ್ ಇರುತ್ತೆ. ಏನಾಗುತ್ತೆ, ಅಚ್ಚು ತುಂಬ ಬಿಸಿಯಾಗಿದ್ದಾಗ ಸಡನ್ನಾಗಿ ನೀವು ಏರ್ ಟೆಂಪ್ರೇಚರ್ಗೆ ರಿಲೀಸ್ ಮಾಡಿದಾಗ ಅಥವಾ ಇನ್ನೊಂದೇನೋ ಮಿಸ್ಟೇಕ್ ಆದಾಗ ಈ ರೀತಿಯ ಡೈ ಕ್ರ್ಯಾಕ್ ಎರರ್ಸು ನಾರ್ಮಲಾಗಿ ನೋಡೋದಕ್ಕೆ ಸಿಗುತ್ತೆ. ನೀವು ಈ ಒಂದು 5 ರೂಪಾಯಿ ನಾಣ್ಯದಲ್ಲಿ ಏನು ನೋಡ್ತಾ ಇದ್ದೀರಲ್ಲ, ಇದು 1997ರ ಹೈದರಾಬಾದ್ ಮಿಂಟ್ನ ನಾಣ್ಯ. ನೋಡ್ತಾ ಇದ್ದರೆ ನಿಮ್ಗೆ ಗೊತ್ತಾಗುತ್ತೆ, ನಾಣ್ಯ 2 ಭಾಗಗಳಾಗಿ ಇನ್ನು ಡಿವೈಡ್ ಆಗಿರುವಂಥದ್ದು. ಒಂದು ಭಾಗ ಸುಮಾರು 75ರಷ್ಟು ಭಾಗವನ್ನು ಹೊಂದಿದರೆ, ಮತ್ತೊಂದು ಭಾಗ 25ರಷ್ಟು ಭಾಗವನ್ನು ಹೊಂದಿರುವಂಥದ್ದು. ಏನೋ ಗಮ್ ತೊಗೊಂಡು, ಫೆವಿಕಲ್ ತೊಗೊಂಡು ಅಂಟಿಸ್ದಂಗಿದೆ. ನೀವು ಕ್ಲೀನಾಗಿ ಅಬ್ಸರ್ವ್ ಮಾಡಿದ್ರೆ ಹಿಂದೆ ಮತ್ತು ಮುಂದೆ 2 ಕಡೆ ಸೈಡ್ ನೋಡ್ತಾ ಇದ್ದೀರಾ, ನಾಣ್ಯವನ್ನು ಏನು ಫೆವಿಕಲ್ ತೊಗೊಂಡು ಅಂಟಿಸ್ದಂಗಿದೆ. ಅಂದರೆ ಅಚ್ಚು ಕ್ರ್ಯಾಕ್ ಆಗಿರುವಂಥದ್ದು, ನಾಣ್ಯದ ಒಂದು ಅಚ್ಚು ಕ್ರ್ಯಾಕ್ ಆಗಿರುವಂಥದ್ದು, ಅಂದರೆ ಬಿರುಕು ಬಿಟ್ಟಿರುವಂಥದ್ದು. ಇದನ್ನು ಡೈ ಕ್ರ್ಯಾಕ್ ಎರರ್ ಅಂತ ಕರೀತಾರೆ. ಹಾಗಾದರೆ ಈ ರೀತಿಯ ನಾಣ್ಯಕ್ಕೆ ಬೆಲೆ ಇದೆಯಾ? ಖಂಡಿತವಾಗ್ಲೂ ಬೆಲೆ ಇದೆ. ನೋಡಿ, ನನ್ನ ಹತ್ರ ನೀವು ಏನು ನೋಡ್ತಾ ಇದ್ದೀರಲ್ಲ, ಈ ರೀತಿಯ ಪ್ರಾಪರ್ ಡೈ ಕ್ರ್ಯಾಕ್ 2 ಸೈಡ್ ಇರಬೇಕು. ಒಂದು ಸೈಡ್ ಬಂದಿದೆ ನೋಡಿ, 2 ಸೈಡ್ಗೂ ಇದೆ ಆ ಡೈ ಕ್ರ್ಯಾಕ್ ಅನ್ನೋದು, 2 ಸೈಡ್ ಇದೆ. ಇಷ್ಟು ದಪ್ಪ ಕಾಯಿನ್ ಆದ್ರೂ 5 ರೂಪಾಯಿ ಕಾಯಿನ್ ನೀವು ನೋಡ್ಬೋದು, ದಪ್ಪ ಕಾಯಿನ್ ಇಷ್ಟು ದಪ್ಪ ಬರುತ್ತೆ. 2 ಸೈಡ್ಗೂ ಸೇಮ್ ಕ್ರ್ಯಾಕ್ ಇರುವಂಥದ್ದು. ಕೆಲವೊಂದು ನಾಣ್ಯಗಳಲ್ಲಿ ಬರೀ ಫ್ರಂಟ್ ಸೈಡ್ ಮಾತ್ರ ಬಂದಿರುತ್ತೆ, ಅಂದರೆ ಸ್ವಲ್ಪ ಮಾತ್ರ ಡೆಪ್ತ್ ಇರುತ್ತೆ. ಇದರಲ್ಲಿ ಪೂರ್ತಿ ಡೆಪ್ತ್ ಇರುವಂಥದ್ದು. ಈ ರೀತಿಯ ನಾಣ್ಯಕ್ಕೆ ಸುಮಾರು 200 ರೂಪಾಯಿ ಬೆಲೆ ಇರುವಂಥದ್ದು. ನಾಣ್ಯ UNC ಕಂಡೀಷನ್ ಇದ್ದರೆ 500 ರೂಪಾಯಿಂದ 1000 ರೂಪಾಯಿ ಬೆಲೆ ಆಗ್ತಾಯಿತ್ತು. ಈಗ ಇದು ನಾರ್ಮಲ್ ಕಂಡೀಷನ್ ಇರೋದ್ರಿಂದ, ಅಂದರೆ ಫೈನ್ ಕಂಡೀಷನ್ ಇರೋದ್ರಿಂದ ಇದರ ಬೆಲೆ 200 ರೂಪಾಯಿ ಬೆಲೆ ಬಾಳುತ್ತೆ. ಹಾಗಾದರೆ ಈ ರೀತಿಯ ನಾಣ್ಯಗಳನ್ನು ಎಲ್ಲಿ ಮಾರಾಟ ಮಾಡಬಹುದು? ಇದನ್ನು ಕಲೆಕ್ಟ್ ಮಾಡುವಂತಹ ಕಲೆಕ್ಟರ್ಸನ್ನೇ ಹುಡುಕಬೇಕಾಗತ್ತೆ. ಎಲ್ಲಿ ಹುಡುಕೋದು? ಕಾಯಿನ್ ಎಕ್ಸಿಬಿಷನ್ಗಳಲ್ಲಿ ಕೆಲವೊಬ್ಬರು ಸ್ಟಾಲ್ಗಳು ಹಾಕಿರ್ತಾರಲ್ಲ, ಅಲ್ಲಿ ನೀವು ಅಬ್ಸರ್ವ್ ಮಾಡಬೇಕು, ಈ ರೀತಿಯ ನಾಣ್ಯಗಳನ್ನು ಅವ್ರು ಸ್ಟೋರ್ ಮಾಡಿದಾರಾ, ಎರರ್ ಕಾಯಿನ್ಗಳ ಬಗ್ಗೆ ಅವ್ರಿಗೆ ಐಡಿಯಾ ಇದೆಯಾ ಅಂತ. ಯಾಕೆಂದರೆ ನೀವು ಎಕ್ಸಾಂಪಲ್ ಹೇಳ್ತೀನಿ ನೋಡಿ, ರಾಗಿ ಬೆಳಿತಾನೆ ಯಾರು? ರೈತ. ರಾಗಿ, ಅಕ್ಕಿ, ಜೋಳ, ಇದನ್ನು ತೊಗೊಂಡೋಗಿ ನೀವು ಎಲ್ಲಿ ಕೊಡಬೇಕು? ದಿನಸಿ ಅಂಗಡಿಯಲ್ಲಿ ಅಥವಾ ಸರ್ಕಾರ ನಿಗದಿ ಮಾಡಿರುವಂತಹ ಮತ್ತಿನ್ಯಾವುದೋ ಒಂದು ಸರ್ಕಾರದ ಮಳಿಗೆಗಳಲ್ಲಿ ಅಥವಾ ಸೊಸೈಟಿಗಳಲ್ಲಿ ಕೊಡ್ತಾರೆ. ಇದನ್ನು ಮಾರುವಂಥದ್ದು. ಅಥವಾ ಇನ್ನೊಂದೇನಂತಾರೆ, ಮಂಡಿಗಳು ಅಂತ ಕರೀತಾರೆ. ಯಾರು ರೈತರಿಗೆ ಗೊತ್ತಿರುತ್ತೆ, ಅಥವಾ ಯಾರು ಹಳ್ಳಿ ಸೈಡ್ ಇರ್ತಾರೆ ಅವ್ರಿಗೆ ಗೊತ್ತಿರುತ್ತೆ. ಮಂಡಿಗಳು, ಮಾರುಕಟ್ಟೆಗಳಲ್ಲಿ ಇದನ್ನು ಮಾರಬೇಕಾಗುತ್ತೆ. ಯಾವುದನ್ನು? ಈ ರೀತಿಯ ದಿನಸಿ ಪದಾರ್ಥಗಳನ್ನು. ಅದೇ ನೀವು ಆ ಥರ ದಿನಸಿ ಪದಾರ್ಥಗಳಿಗೆ ಬೆಲೆ ಇರುತ್ತಲ್ವ, 1 ಕ್ವಿಂಟಲ್ಗೆ ಇಷ್ಟೊಂದೇ ಬೆಲೆ ಇರುತ್ತೆ. ಅದನ್ನು ತೊಗೊಂಡೋಗ್ಬಿಟ್ಟು ನೀವು ಚಿನ್ನದ ಅಂಗಡಿಗಳಲ್ಲಿ ಮಾರೋಕೆ ಹೋದರೆ ಆಗುತ್ತಾ? ಚಿನ್ನದ ಒಡವೆ ಅಂಗಡಿಗಳಲ್ಲಿ ಇಲ್ಲ ಅಲ್ವಾ? ಯಾಕೆ ತೊಗೊಳೋದಿಲ್ಲ? ಅದಕ್ಕೂ ಬೆಲೆ ಇದೆ. ಅನ್ನನೂ ಚಿನ್ನನೇ, ಆದರೆ ಎಲ್ಲಿ ಅದಕ್ಕೆ ಬೆಲೆ ಸಿಗುತ್ತೋ ಅಲ್ಲೇ ಮಾರಬೇಕು. ಅದು ಹಾಗೇನೇ ಈ ರೀತಿಯ ನಾಣ್ಯಗಳನ್ನು ಸಂಗ್ರಹ ಮಾಡೋರ ಹತ್ರನೇ ನೀವು ಹೋಗಿ ಮಾರಾಟ ಮಾಡಿದ್ರೆ ಮಾತ್ರ ಬೆಲೆ ಸಿಗುತ್ತೆ. ಅಷ್ಟೋ ಇಷ್ಟೋ ಇಲ್ಲ, ನಾವು ತೊಗೊಂಡೋಗಿ ಸುಮ್ಮನೆ ಎಕ್ಸಿಬಿಷನಲ್ಲಿ ತೊಗೊಂಡೋಗ್ಬಿಟ್ಟು ಮಾರ್ಬಿಡ್ತೀವಿ ಅಂದರೆ ನೀವು ಅಂದ್ಕೊಂಡಂಗೆ ತೊಗೊಳೋದೇ ಇಲ್ಲ. ಫಸ್ಟ್ ಆಫ್ ಆಲು, ಎರಡನೇ ತೊಗೊಂಡ್ರೂ 6ಕ್ಕೆ 3 ರೂಪಾಯಿ ಕೊಟ್ಟಿರ್ತಾರೆ. ಅಂದರೆ 5 ರೂಪಾಯಿಗೆ ಈ ಥರದ ಎರರ್ ಕಾಯಿನ್ಗೆ 20, 10 ಎಷ್ಟೋ ಕೊಟ್ಟವ್ರಿಗೆ ಇಷ್ಟ ಬಂದಷ್ಟು ಕೊಟ್ಟು ತೊಗೊಂಡಿರ್ತಾರೆ. ಯಾಕೆಂದರೆ ಅವರು ಫೋರ್ಸ್ಫುಲಿ ತೊಗೊಂಡಿರ್ತಾರೆ, ಅವ್ರಿಗೆ ಅದು ಇಷ್ಟ ಇರೋದಿಲ್ಲ. ನಿಮ್ಮ ಹತ್ರ ಏನಾದರೂ ಈ ರೀತಿಯ ಡೈ ಕ್ರ್ಯಾಕ್ ಎರರ್ಗಳಿದ್ದಾವೆ, 1 ರೂಪಾಯಲ್ಲಿ, 2 ರೂಪಾಯಲ್ಲಿ, 5 ರೂಪಾಯಿ ಕಾಪರ್ ನಿಕಲ್ ಕಾಯಿನ್ಗಳಲ್ಲಿ, ಅಥವಾ ಇನ್ನೊಂದು ಯಾವುದೋ FSS ನಾಣ್ಯದಲ್ಲಿದೆ, ನಮ್ಮ ಹತ್ರ ಡೈ ಕ್ರ್ಯಾಕ್ ಎರರ್ ಇದೆ ಅಂದರೆ ದಯವಿಟ್ಟು ಯಾವ ನಾಣ್ಯ ಇದೆ ಅಂತ ಕಾಮೆಂಟಲ್ಲಿ ತಿಳಿಸಿ. ಅದರ ಬೆಲೆ ನಾನಾದರೆ ಸಾಧ್ಯವಾದರೆ ನಿಮಗೆ ತಿಳಿಸ್ಕೊಂಡು ಕೊಡ್ತೇನೆ. ಇಲ್ಲ, ನನ್ನ ವಾಟ್ಸಪ್ ನಂಬರ್ ನಿಮ್ಮ ಹತ್ರ ಎಲ್ಲರ ಹತ್ರನೂ ಈಗ ಆಲ್ರೆಡಿನೇ ಇದೆ. ನೀವು ವಾಟ್ಸಪ್ಪಲ್ಲೂ ಕೂಡ ಡೈರೆಕ್ಟಾಗಿ ನನಗೆ ಕಳಿಸ್ಬಹುದು. ಅಲ್ಲೂ ಕೂಡ ನಾನು ಹೇಳ್ತೇನೆ ಇದಕ್ಕೆ ಬೆಲೆ ಇದೆಯಾ ಇಲ್ವಾ ಅಂತ. ವಿಡಿಯೋ ಇಷ್ಟ ಆಗಿದ್ದರೆ ವಿಡಿಯೋಗೊಂದು ಲೈಕ್ ಮಾಡಿ, ಹೈಪ್ ಮಾಡಿ, ಶೇರ್ ಮಾಡಿ.